ಹಲೋ ಗೈಸ್, ವೆಲ್ಕಮ್ ಟು KPP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು ಕನ್ನಡ ಸಿನಿಮಾದ ಹಿಸ್ಟ್ರಿ ಬಗ್ಗೆ, ಹಾಗೆ ರೀಸೆಂಟ್ ಮೂವಿ ಸಕ್ಸಸ್ ಭಗೀರ ಹಾಗೂ ರಣಗಲ್ ಈ ಮೂವಿಯ ಸಕ್ಸಸ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ. ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಮಾತಾಡ್ಕೊಟ್ಟಿದ್ದೀನಿ. ಅದರಲ್ಲಿ ಈ ವಿಷಯದಲ್ಲಿ ಸಲಾರ್ ಸರ್ಟಿಫಿಕೇಶನ್ ಸಿಕ್ಕಿರೋದ್ರೆ ಸರ್ಟಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀನಿ. ಕಾಟೇರ ಸಿನಿಮಾದಿಂದ ಹಿಡಿದು ಭೀಮಾ ಸಿನಿಮಾವರೆಗೂ, ಅಂದರೆ ರಣಗಲ್ ಸಿನಿಮಾವರೆಗೂ ಏನೇನಾಗಿದೆ ನಾನು ನಿಮಗೆ ಮಾತಾಡೋಕೊಟ್ಟಿದ್ದೀನಿ. ಇದಕ್ಕೆ ಜಸ್ಟ್ ನಿಮಗೆ ಬ್ರೀಫ್ ಕೊಟ್ಟಿರೋಂಥದ್ದು ಈ ವಿಡಿಯೋದಲ್ಲಿ ಏನು ಹೇಳೋಕೊಟ್ಟಿದ್ದೀನಿ ಅಂತ. ಸರ್ಟಿಫಿಕೇಶನ್ ಬಗ್ಗೆನೇ ಮೇಯ್ನ್ ಇರುವಂಥದ್ದು. UA ಸರ್ಟಿಫಿಕೇಶನ್, ಸರ್ಟಿಫಿಕೇಶನ್ ಏನು ನಡೀತಿದೆ ಇತ್ತೀಚಿನ ಇಂಡಸ್ಟ್ರಿಯಲ್ಲಿ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಬ್ರೀಫಾಗಿ ತಿಳಿಸ್ಕೊಡೋದು ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೆಲ್ಲ ಗೊತ್ತಿರ್ಬೋದು, ಲೈಕ್ ಕರಿಯಾ ಸಿನಿಮಾ ಬಂದಿರ್ಬೋದು. ಅದೆಲ್ಲ ತುಂಬ ವೈಲೆನ್ಸಲ್ಲಿ ಬಂದಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಅದಲ್ದಲೇ ಓಮ್ ಸಿನಿಮಾ ಅಂತಲೇ ಹೇಳ್ಬೋದು. ಓಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ರೌಡೀಸ್ಗಳನ್ನೇ ಇಟ್ಟು, ಅದು ಕರಿಯಾದರೂ ಹಾಗೆಯೇ ರೌಡೀಸ್ನೆಲ್ಲ ಇಟ್ಟು, ಅಂದರೆ ಒರಿಜಿನಲಿ ಏನು ತೆಗಿಬೇಕಾಗಿದೆ ವೈಲೆನ್ಸ್ನ ಅದನ್ನು ತೆಗೆದಿರೋವಂಥದ್ದು. ಆ್ಯಂಡ್ ಅದು ಪವರ್ಫುಲ್ ಇದ್ದರೆ, ಆ ಒಂದು ಪವರ್ ಇದ್ದರೆ ಮಾತ್ರ ಆ ಥರ ಸಿನಿಮಾಸ್ನ ತೆಗೆದು ಇಂಡಸ್ಟ್ರಿಗೆ ಬಿಡೋಕ್ಕೆ ಸಾಧ್ಯ ಇರುವಂಥದ್ದು ಅಂತ ಉಪೇಂದ್ರ ಅವರನ್ನೇ ಹೇಳಿದ್ದಾರೆ. ಶಿವಣ್ಣ ನಾನು ತೆಗೆದಿದ್ದರೆ, ಉಪೇಂದ್ರ ಅವ್ರು ಹೇಳಿರೋವಂಥ ಮಾತಿದು, ನಾನೇನಾದ್ರು ಆ ಸಿನಿಮಾ ಆಗ ತೆಗೆದಿದ್ದರೆ ಥಿಯೇಟ್ರಲ್ಲಿ ರಿಲೀಸ್ ಆಗೋಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಅಂದರೆ ಪೊಲಿಟಿಕಲ್ ಪ್ರೆಷರ್ ಅಷ್ಟಿರ್ತಿತ್ತು ಅಂತ. ಆದರೆ ಶಿವಣ್ಣ ಅವ್ರ ಮುಂದೆ ಯಾರೂ ಮಾತಾಡೋಲ್ಲ ಅಂತ. ನಾನು ಈ ವಿಷಯ ಕಂಪ್ಲೀಟಾಗಿ ಹೇಳ್ತಾ ಹೋಗುವಂಥದ್ದು ಈ ಥರದ್ದೇ ಆಗಿರುತ್ತೆ, ಅಂದರೆ ಇಂಟರ್ನಲ್ ವಿಷಯಗಳೇ ಆಗಿರುತ್ತೆ. ಯಾರು ಅಷ್ಟು ಯೂಟ್ಯೂಬಲ್ಲಿ ಮಾತಾಡೋದಕ್ಕೂ ಕೂಡ ಬರಲ್ಲ ಅಂತಲೇ ಹೇಳ್ಬೋದು. ಅಂದರೆ ಈಗ ಸರ್ಟಿಫಿಕೇಷನ್ ಬಗ್ಗೆ ಹೇಳೋದಾದ್ರೆ, ರೀಸೆಂಟಾಗಿ ನಾವು ಸಲಾರಿಗೆ ಸರ್ಟಿಫಿಕೇಷನ್ ನಮಗೆ ಅಫ್ಕೋರ್ಸ್ ನೀವೆಲ್ಲ ಹೇಳ್ಬೋದು ಪ್ರಭಾಸ್ ಅವರಿಗೆ ಅಂಥ ಪವರ್ ಇದೆ ಹಂಗೆ ಹಿಂಗೆ ಅಂತ. ಲೋಕಲಿ ಕೆಲವೊಂದು ಸಿನಿಮಾಸ್ ಯಾವ ರೀತಿ ರಿಲೀಸ್ ಆಗ್ತಿದೆ ಅಂತ ಇತ್ತೀಚೆಗೆ ಹೇಳೋದಾದರೆ, ಕೆಲವೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ, ಆದರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಏನು ಸಕ್ಸಸ್ ಬೇಡ ಬಿಡಿ, ನಾನು ಮಾತಾಡೋದಕ್ಕೆ ಹೋಗಲ್ಲ. ಆ ರೀತಿ ಇಲ್ಲ ಅಂದ್ರೂ ಪ್ಯಾನ್ ಇಂಡಿಯಾ ಅಂತ ಬಡ್ಕೊಳ್ಳೋರೆ ಜಾಸ್ತಿ ಆಗಿದೆ, ಆದರೆ ಸಿನಿಮಾ ಮಾತ್ರ ಚೆನ್ನಾಗಿರಲ್ಲ. ಆದರೆ ಕೆಲವೊಂದು ಸಿನಿಮಾಸ್ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇಲ್ಲದೆ ಇದ್ರೂ ಚೆನ್ನಾಗಿರುತ್ತೆ. ಇದೆಲ್ಲ ಬೇರೆ ಸ್ಟೇಟಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ನಮ್ಮೊಂದು ಇಚ್ಛೆ ಇರುತ್ತೆ, ಆದರೂ ಕೂಡ ಬರೀ ಕನ್ನಡಕ್ಕೆ ಮಾತ್ರ ರಿಲೀಸ್ ಮಾಡ್ತಾರೆ, ಅಥವಾ ಅಕ್ಕಪಕ್ಕದ ಕೆಲವು ಸ್ಟೇಟ್ಸಿಗೆ ಮಾತ್ರ ರಿಲೀಸ್ ಮಾಡಿಬಿಟ್ಟು ಸುಮ್ಮನಾಗ್ತಾರೆ. ಈ ಯಾಕೆ ನಡೀತಿದೆ ಅಂತ ಕೇಳೋದಾದರೆ, ಸರ್ಟಿಫಿಕೇಷನ್ಸ್ ಇದೇನೆ. ನಮಗಿರೋ ಪವರ್ ಏನಂತಂದರೆ, ಇದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ಆ ಪವರ್ ಇರಲ್ಲ. ಸರ್ಟಿಫಿಕೇಷನಲ್ಲಿ ನಮಗೆ ಆ ಪವರ್ ಇರಲ್ಲ. ಸರ್ಟಿಫಿಕೇಷನ್, UA ಸರ್ಟಿಫಿಕೇಷನ್ ಪವರ್ ಇರಲ್ಲ. ಆದರೆ ರಣಗಲ್ಲೇ ನೀವು ತನ್ನ ಸ್ಟೇಟಲ್ಲಿ ರಿಲೀಸ್ ಆಗುತ್ತೆ. ಲೈಕ್ ರಣಗಲ್ ಅವ್ರದ್ದೇ ಸ್ಟೇಟಲ್ಲಿ ರಿಲೀಸ್ ಆಗಿ, ಅಂದರೆ ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಸ್ಟೇಟಲ್ಲಿ ರಿಲೀಸ್ ಆಗಿರೋದ್ರಿಂದ ಸರ್ಟಿಫಿಕೇಷನ್ ಬರಲಿಲ್ಲ. ಯಾಕೆಂದರೆ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ವೈಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೆನ್ಸರ್ ಕಟ್ ಇಲ್ದಲೇ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯಾರು ಪವರ್ ಇದೆ? ಶಿವರಾಜ್ ಕುಮಾರ್ ಅವರ ಪವರ್, ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯವರ ಪವರ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಯಾಕೆ ಬರ್ತಾ ಇಲ್ಲ ಅಂತ ಕೇಳೋರಿಗೆ, ಕ್ವಶನ್ ಮಾಡಿದವರಿಗೆ, ಇದು ಅಕ್ಕಪಕ್ಕ ಸ್ಟೇಟ್ಸಿಗೆ ಮಾತ್ರ, ಅಂದರೆ ತೆಲುಗು ಸ್ಟೇಟ್ಸಿಗೆ ಅಥವಾ ತಮಿಳ್ ಸ್ಟೇಟ್ಸಿಗೆ ಮಾತ್ರ ರಿಲೀಸ್ ಮಾಡುವಷ್ಟು ಇಟ್ಕೊಳ್ಳೋವಂಥ ಕೆಪಾಸಿಟಿ. ಯಾಕೆಂದರೆ ಇಲ್ಲ ಅಂತಂದರೆ ಸರ್ಟಿಫಿಕೇಷನ್ ಜೊತೆನೇ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಪವರ್ ಇಲ್ಲೇ ಸೌತಲ್ಲೇ ನಡೆಯೋದ್ರಿಂದ, ಯುರೋಪ್ಗಳ ಪವರ್ ಇರೋದ್ರಿಂದ ಈ ಥರ ಮಾಡೋಕ್ಕಾಗುವಂಥದ್ದು. ಅದಲ್ಲದೇ ಪ್ರಭಾಸ್ ಅವರ ಸಿನಿಮಾನೂ ಕೂಡ ಹಾಗೇ ಆಗಿರುವಂಥದ್ದು. ಯಾವುದೆಲ್ಲ ಸೆನ್ಸರ್ ಕಟ್ ಕೇಳಿದಾರಲ್ಲ, ಯಾಕೆ ಕೇಳಿದ್ದಾರೆ ಅಂತಂದರೆ ಪ್ಯಾನ್ ಇಂಡಿಯಾ ರಿಲೀಸ್ಗೆ ಆಗಿರೋದ್ರಿಂದ ಮಾತ್ರ ಆ ಥರ ಕೇಳಿರೋವಂಥದ್ದು. ಸೊ ನಾನು ರಣಗಲ್ ಸಿನಿಮಾ ನೋಡಬೇಕಾದ್ರೆ ನನ್ನ ತಲೆಯಲ್ಲಿ ಇದೆಲ್ಲ ಓಡ್ತಾ ಇತ್ತು, ಸರ್ಟಿಫಿಕೇಷನ್ ಯಾಕೆ ಹೀಗೆ ಹಾಗೆ. ಆಗ ಬಂದಿರೋಂಥ ವಿಚಾರನ ತಲೆಯಲ್ಲಿ ಓಮ್ ಸಿನಿಮಾ ರಿಲೀಸ್ ಆಗುವಂಥ ವಿಷಯ, ಉಪೇಂದ್ರ ಅವರೇ ತಮ್ಮ ಬಾಯಿಂದನೇ ಹೇಳಿರೋವಂಥ ವಿಷಯ. ಶಿವಣ್ಣವರಿಗೆ ಆ ಪವರ್ ಇರೋದ್ರಿಂದನೇ ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಿಲೀಸ್ ಮಾಡೋದಕ್ಕಾಯಿತು. ಇಲ್ಲ ಅಂತಂದರೆ ರಿಲೀಸ್ ಮಾಡೋದಕ್ಕೇ ಆಗ್ತಿರ್ಲಿಲ್ಲ. ಅಂದರೆ ರಾಜ್ಕುಮಾರ್ ಫ್ಯಾಮಿಲಿಯ ಪವರ್ ಇರೋದ್ರಿಂದನೇ ಆ ಸಿನಿಮಾನ ರಿಲೀಸ್ ಮಾಡೋಕ್ಕಾಗಿದ್ದು ಅಂತ. ಸೊ ಸರ್ಟಿಫಿಕೇಷನ್ ವಿಷಯ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಪ್ಯಾನ್ ಇಂಡಿಯಾ ರಿಲೀಸ್ ಆಗೋದಿದ್ರೆ ಮಾತ್ರ ಇಲ್ಲಿ ಸರ್ಟಿಫಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಈಗ ಅರ್ಥ ಆಗಿರುತ್ತೆ ಭೀಮಾ ಯಾಕೆ ಸರ್ಟಿಫಿಕೇಷನ್ ಜೊತೆಗೆ ಬಂದಿರುವಂಥದ್ದು. ಇಲ್ಲಿ ಇಂಡಸ್ಟ್ರಿಯಲ್ಲಿ ಕಾಟೇರ ಸಿನಿಮಾ ನೋಡಿ, ಅದರಲ್ಲಿ ಎಷ್ಟು ವೈಲೆನ್ಸ್ ಇತ್ತು ಅಂತ ನಿಮಗೆ ಗೊತ್ತಿತ್ತು. ಅದು ಕೂಡ ಸರ್ಟಿಫಿಕೇಷನಲ್ಲಿ ಬರಬೇಕಾಗಿರುವಂಥ ಸಿನಿಮಾ ಆಗಿತ್ತು, ಅಷ್ಟೊಂದು ವೈಲೆನ್ಸ್ ಇತ್ತು ಅದರಲ್ಲಿ. ಆದರೂ ಕೂಡ ಯಾಕೆ ಬರಲಿಲ್ಲ ಅಂತಂದರೆ, ಹೇಳಿದ್ನಲ್ಲ, ಆ ಪವರ್ ಇರಬೇಕು ನಿಮಗೆ. ಆ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂದರೆ ಆ ಪವರ್ ಇದ್ರೇ ಸರ್ಟಿಫಿಕೇಷನ್ ವಿಷಯದಲ್ಲಿ ಆಟ ಆಡೋಕ್ಕಾಗುವಂಥದ್ದು, ಅಥವಾ ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳೋಕ್ಕಾಗುವಂಥದ್ದು. ಈ ಸಿನಿಮಾ ಬಗ್ಗೆ ನಾನು ಹೇಳೋದಾದರೆ, ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾ ಲೈಕ್ ಆ ವೈಲೆನ್ಸ್ ಕಂಟೆಂಟ್ ಏನು ತೋರಿಸ್ತಿದ್ರಲ್ಲ, ಅದೆಲ್ಲ ಸರ್ಟಿಫಿಕೇಷನ್ ಆಗಲೇಬೇಕು ಅಂತ ನೀವು ಒತ್ತಾಯ ಅಲ್ಲ. ನಾನು ಜಸ್ಟ್ ಮೆನ್ಷನ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಥರ ನಡೀತಾ ಇದೆ, ನಿಮಗೆ ಗೊತ್ತಾಗಲಿ ಇಂಡಸ್ಟ್ರಿ ಬಗ್ಗೆ ಏನು ನಡೀತಾ ಇದೆ ಅಂತ. ಅದನ್ನು ತಿಳಿಸೋದಕ್ಕೋಸ್ಕರ ನನ್ನ ಒಂದು ಮಾತಾಗಿರೋವಂಥದ್ದು. ಈಗ ರಣಗಲ್ ಹಾಗೇನೆ ಭಗೀರ ಕಲೆಕ್ಷನ್ ಬಗ್ಗೆ ಹೇಳೋದಾದರೆ, ಭಗೀರ 35-36 ಗ್ರಾಸ್ ಕಲೆಕ್ಷನ್ ಆಗಿರೋಂಥದ್ದು, 36 ಕೋಟಿಯ
ಗ್ರಾಸ್ ಕಲೆಕ್ಷನಲ್ಲಿ ನಡೀತಾ ಇದೆ ಅಂತ ರನ್ನಿಂಗ್ ಅಂತಲೇ ಹೇಳ್ಬೋದು. ಹಾಗೆಯೇ ರಣಗಲ್ ಕೂಡ 21 ಕೋಟಿ ಕಲೆಕ್ಷನ್ ಆಗಿದೆ. ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿತ್ತು, ಆಮೇಲೆ ಒಳ್ಳೆ ಜಂಪ್ ಸಿಕ್ತು, ಆಮೇಲೆ ಮತ್ತೆ ಸ್ಲೋ ಡೌನ್ ಆಗಿದೆ, ಮತ್ತು ಜಂಪ್ ಸಿಕ್ಕೇ ಸಿಗುತ್ತೆ ಅಫ್ಕೋರ್ಸ್. ಬಟ್ ಯಾವಾಗ್ಲೂ ಹೇಳೋದಾದರೆ ಒಂದು ಸಿನಿಮಾ ಅಂತಂದಾಗ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಒಂದು ತೂಕ ಎರಡೂ ಒಟ್ಟಿಗೆ ಬ್ಯಾಲೆನ್ಸ್ ಆಗಿರಬೇಕು. ಬಟ್ ಇಲ್ಲಿ ರಣಗಳಲ್ಲಿ ಏನಾಗಿದೆ ಅಂತಂದರೆ ಸೆಕೆಂಡ್ ಹಾಫಿಂದನೇ ಸಿನಿಮಾ ಅಂದರೆ ಏನು ಅಂತ ತೋರಿಸಿರುವಂಥದ್ದು. ಯಾರಾದರೂ ಫಸ್ಟ್ ಹಾಫಲ್ಲಿ ಏನಾದ್ರು ಎದ್ದೋದ್ರೆ ಅದು ಅವರು ಮುಟ್ಟಾಳ್ತಾನೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸೆಕೆಂಡ್ ಹಾಫಲ್ಲಿ ನೆಕ್ಸ್ಟ್ ಲೆವೆಲ್ಲೇ ನಾನು ನೋಡಿರೋವಂಥದ್ದು. ಆ್ಯಂಡ್ ಮುರಳಿಯವರ ಕ್ರೆಡಿಟ್ ಸೀನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರಿದ್ದಾರೆ ಆವಾಗ ಪ್ಲ್ಯಾಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬಿಟ್ಟು ಒಂದು ಕ್ರೆಡಿಟ್ ಸೀನ್ನ ಕೊಟ್ಟಿರೋವಂಥದ್ದು. ಸೊ ಹೀಗಿರಬೇಕಾದ್ರೆ ಅಂದರೆ ಸಿನಿಮಾ 2 ಸಕ್ಸಸ್ಸಲ್ಲಿ ಇರಬೇಕಾದ್ರೆ ನನಗೊಂದು ಖುಷಿ ಆಗ್ತಿತ್ತು, ಒಂದು ವಿಷಯ ನನ್ನಿಂದ ಆಚೆ ಆಗ್ತಿರೋವಂಥದ್ದು. ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿರಲ್ವ. ಶಿವಣ್ಣವ್ರ ಮೂವಿ ಸಕ್ಸಸ್ಸಲ್ಲಿದೆ, ಮುರಳಿಯವರ ಸಕ್ಸಸ್ ಹ್ಯೂಜ್ ಸಕ್ಸಸ್ಸಲ್ಲಿದೆ ಅಂತಲೇ ಹೇಳ್ಬೋದು. ಒಂದು ಕಂಬ್ಯಾಕ್ ಸಿನಿಮಾ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಗ್ಬೋದಲ್ಲ ಅವ್ರಿಗೆ ಇದ್ದಿದ್ರೆ ಹೇಗೆ ಖುಷಿ ಪಡ್ತಿರಲ್ವ ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು. ಆ್ಯಂಡ್ ನಾನು ತುಂಬ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಅಪ್ಪು ಸರ್ ಇರಬೇಕಿತ್ತು. ಡಿ ಬಾಸ್ ಫ್ಯಾನ್ಸ್ ಅಂತ ಏನಿದ್ದೀರಲ್ಲ ಅವರು ಕೂಡ ಅಪ್ಪು ಸರ್ನ ಪ್ರೀತಿಸ್ತಾರೆ, ನನಗೆ ಗೊತ್ತಿರೋ ಅಂಥ ವಿಚಾರ. ಆದರೆ ಕೆಲವರು ಇರ್ತಾರೆ ಆಚೆ ಮಾತಾಡೋವಂಥವ್ರು, ಅವ್ರಿಗೆ ನಾವೇನು ಮಾಡೋದಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಅವರು ಡಿ ಬಾಸ್ ಫ್ಯಾನ್ಸ್ ಅಲ್ಲ. ಯಾಕೆಂದರೆ ಡಿ ಬಾಸ್ ಫ್ಯಾನ್ಸ್ ಆ್ಯಕ್ಚುಲ್ ಏನಿದಾರಲ್ಲ ಅವ್ರು ತುಂಬಾ ಪ್ರೀತಿ ಮಾಡ್ತಾರೆ. ನಾನು ನೋಡಿದ್ದೀನಿ, ನಾನು ಪರ್ಸ್ನಲ್ ಆಗಿ ಒಬ್ಬೊಬ್ಬರ ಹತ್ರ ಕೂತ್ಕೊಂಡು ಮಾತಾಡಿದಾಗ ಅಥವಾ ಒಬ್ಬೊಬ್ಬರು ಪರ್ಸ್ನಲಿ ಅಪ್ಪು ಬಾಸ್ ಬಗ್ಗೆ ಅಷ್ಟು ಮಾತಾಡದೇ ಇದ್ರು, ಅಪ್ಪು ಅವ್ರ ಬಗ್ಗೆ ಮಾತಾಡದೇ ಇದ್ರೂ ಕೂಡ ಅವ್ರ ಮನಸ್ಸಲ್ಲಿ ಒಂದು ಪ್ರೀತಿ ಇರುತ್ತೆ, ನಾನು ನೋಡಿದ್ದೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕೆ ಇದ್ದಿದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದು ಓವರಾಲ್ ನನಗೆ ಇಂಡಸ್ಟ್ರಿ ಬಗ್ಗೆ ಒಂದು ಚಿಕ್ಕ ಬ್ರೀಫ್ನ ನಿಮಗೆ ಕೊಡಬೇಕಿತ್ತು. ಆ್ಯಂಡ್ ಇಂಡಸ್ಟ್ರಿ ಹೀಗೇನೆ ನಡೆಯುವಂಥದ್ದು. ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್, ಇದು ವರ್ಸ್ಟ್ ಅಲ್ಲ, ಇದಕ್ಕಿಂತ ವರ್ಸ್ಟ್ ಸಿಚುವೇಶನ್ ಅಲ್ಲಿ ನಾವು ಹೋಗಿದ್ದೀವಿ, ನಾವು ಅದನ್ನೆಲ್ಲ ನೋಡಿದ್ದೀವಿ. ಅದೆಲ್ಲ ನೋಡಿರಬೇಕಾದ್ರೆ ಅಲ್ಲ, ಇದಕ್ಕಿಂತ ನಾವು ನೋಡಿರೋದಕ್ಕಿಂತನೂ ಕೆಟ್ಟ ಸಿಚುವೇಶನ್ಗಳಿರುತ್ತೆ. ಆದರೆ ನಾವು ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಅವ್ರ ತಲೆ ಮೇಲೆ ಬಿದ್ದಿರುತ್ತೆ, ಅವರು ಏನು ಮಾಡೋದಕ್ಕಾಗಲ್ಲ. ಅವ್ರ ಮೂವಿ ಸಕ್ಸಸ್ ಆಗೋದಕ್ಕೋಸ್ಕರ ಅವ್ರು ಬೈಬೇಕಾಗುತ್ತೆ, ಹೊಡಿಬೇಕಾಗುತ್ತೆ, ಏನೇನೋ ಮಾಡಬೇಕಾಗುತ್ತೆ ಇಂಡಸ್ಟ್ರಿ ಒಳಗಡೆ. ಆದರೆ ಇಂಡಸ್ಟ್ರಿ ಹೀಗೇನೇ ಇರೋಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಪರ್ಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಯಾವ ರೀತಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ, ಕಾಮಿಡಿನ, ಹೊರರ, ಥ್ರಿಲ್ಲರ ಯಾವ ರೀತಿ ಅದ್ರ ಮೇಲೆ ಆ ಬೇಸ್ಡ್ ಮೇಲೆ ಹೋಗುತ್ತೆ. ಅಂದರೆ ಸಿನಿಮಾ ಅಂದರೆ ತೆಗಿಬೇಕಾದ್ರೆ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಡೈರೆಕ್ಟರ್ ಯಾರಿರ್ತಾರೆ ಅವ್ರ ಮೇಲೆ ಹೋಗುತ್ತೆ. ಆ್ಯಂಡ್ ಯಾವ ರೀತಿ ತೆಗಿತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಟೈಮಲ್ಲೂ ಫನ್ನಿ ಆಗಿರೋದಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಕೂಡ ಸೀರಿಯಸ್ ಆಗಿರೋದಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಕೂಡ ಸೇಫ್ಟಿ ಇಲ್ದಲ್ಲೇ ಫನ್ನಿಯಾಗಿ ಆಟ ಆಡೋದಕ್ಕಾಗಲ್ಲ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.